ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲದ ಪರಿಸ್ಥಿತಿ ಇದೆ. ಇದರಿಂದಾಗಿ ಹನಿ ಹನಿ ನೀರಿಗೂ ಕೂಡ ಸಂಕಷ್ಟ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ KRS ಒಡಲಿಗೆ ಕಣ್ಣಾಕುವಂಥ ಕೆಲಸವನ್ನು ಭೂಗಳ್ಳರು ಮಾಡ್ತಾ ಇರುವಂಥದ್ದು. KRS ಹಿನ್ನೀರಿನ ಪ್ರದೇಶದಲ್ಲಿ ಹಲವು ಅಕ್ರಮ ರೆಸಾರ್ಟ್ಗಳಾಗಿರ್ಬೋದು, ಫಾರ್ಮ್ ಹೌಸ್ಗಳಾಗಿರ್ಬೋದು ಎಲ್ಲವೂ ಕೂಡ ತಲೆ ಎತ್ತಿರುವಂಥದ್ದು. ಈ ಕಾರಣದಿಂದಾಗಿ ಅವರ ಜಮೀನಿನ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ಹಿನ್ನೀರಿನ ಪ್ರದೇಶದಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆಯಲ್ಲಿ ಈ ಒಂದು ಕೆಲಸಗಳಾಗ್ತಾ ಇದ್ದಾರೆ. ಕೆಲವು ಕಡೆ ಒಂದು ಅಣೆಕಟ್ಟೆ 300 ಮೀಟರ್ ಭಾಗದಲ್ಲೂ ಕೂಡ ಈ ರೀತಿಯಾದಂಥ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ಅಧಿಕಾರಿಗಳಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಹೇಳುವಂತೆ ಮಾಡಿರುವಂಥದ್ದು. ಯಾಕಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ವಿಚಾರವಾಗಿ ಸಾಕಷ್ಟು ಕ್ರಮವನ್ನು ಕೈಗೊಂಡಿದೆ. ಸರ್ವೆಯನ್ನು ಮಾಡಬೇಕು, ನಮ್ಮ ಹಿನ್ನೀರಿನ ಪ್ರದೇಶವನ್ನು ವ್ಯಾಪ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಆದರೆ ಈ ರೀತಿಯಾದಂಥ ಅಕ್ರಮ ಮಾಡುವಂಥವರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಕೂಡ ಈ ರೀತಿಯಾದಂಥ ಅಕ್ರಮ ಮಾಡುವಂಥವರ ವಿರುದ್ಧವಾದಂಥ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಈಗ ಅದೇ ವ್ಯಕ್ತಿಗಳು ಮತ್ತೆ ಅಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಗೊತ್ತಿದ್ರೂ ಕೂಡ ಗೊತ್ತಿಲ್ಲದೆ ಇರುವಂಥದ್ದು. ಎಲ್ಲೊಂದು ಕಡೆ ಅಧಿಕಾರಿಗಳ ಮೇಲೆ ಸಾಕಷ್ಟು ಅನುಮಾನ ಮೂಡುವಂಥ ಕೆಲಸ ಆಗ್ತಾ ಇದೆ. ಯಾಕಂದರೆ ಅವರೇನಾದರೂ ಈ ಒಂದು ವಿಚಾರವಾಗಿ ಶಾಮೀಲಾಗಿದ್ದಾರಾ, ಜೊತೆಗೆ ಅವರ ಹೆಸರಿಗೆ ಖಾತೆ ಬಂದಿರುವಂಥದ್ದು ಹೇಗೆ ಬಂತು ಅನ್ನುವಂಥದ್ದು. ಸುಮಾರು 100 ವರ್ಷಗಳಾಗಿದೆ ಜಲಾಶಯ ನಿರ್ಮಾಣ ಆಗಿ. ಜಲಾಶಯ ನಿರ್ಮಾಣವಾದಂಥ ಸಂದರ್ಭದಲ್ಲಿ 124.80 ಅಡಿ ಏನು ಗರಿಷ್ಠ ಸಾಮರ್ಥ್ಯದ ಈ ಒಂದು ಜಲಾಶಯ ಏನಿದೆ, ಈ ಒಂದು ಜಲಾಶಯದ ಹಿನ್ನೀರಿನ ಪ್ರದೇಶ ಎಷ್ಟಿತ್ತು ಅಷ್ಟೇ ಪ್ರಮಾಣದಲ್ಲಿ ಈಗಲೂ ಕೂಡ ಇರಬೇಕಾಗುತ್ತೆ. ಆದರೆ ಈಗ ದಿಢೀರಂತ ಕೆಲವು ವ್ಯಕ್ತಿಗಳು ಬಂದು ಆ ಹಿನ್ನೀರಿನ ಪ್ರದೇಶ ಏನಿದೆ 124.80 ಹಿನ್ನೀರಿನ ಪ್ರದೇಶಗಳ ಏನಲ್ಲಿ ನೀರು ನಿಲ್ತಾ ಇತ್ತು ಅದನ್ನು ಬಿಟ್ಟು ಸುಮಾರು 50 ಅಡಿ ಮುಂದೆ ಬಂದು ಅವರು ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾದಂಥ ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದ್ರಿಂದ ಅವ್ರಿಗೆ ವ್ಯಾಪ್ತಿ ಹೆಚ್ಚಾಗುತ್ತೆ. ಈ ರೀತಿಯಾದಂಥ ವ್ಯಾಪ್ತಿ ಹೆಚ್ಚಾದರೆ ನಿಜಕ್ಕೂ ಕೂಡ ಸಂಗ್ರಹ ಸಾಮರ್ಥ್ಯದ ಮೇಲೆ ಬಹಳಷ್ಟು ಹೊಡೆತ ಬೀಳುತ್ತೆ. ಸುಮಾರು ಮಂಡ್ಯ ಜಿಲ್ಲೆಯಲ್ಲೇ 2 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಕೃಷಿಯನ್ನು ಅವಲಂಬಿಸಿದ್ದಾರೆ. KRS ಜಲಾಶಯದ ನೀರನ್ನೇ ಅವಲಂಬಿಸಿದ್ದಾರೆ. ಜೊತೆಗೆ ತಮಿಳುನಾಡಿಗೂ ಕೂಡ ನೀರನ್ನು ಹಂಚಿಕೆ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿಗೆ ಪ್ರತಿ ತಿಂಗಳು ಸುಮಾರು 2 ರಿಂದ 3 TMC ಅಷ್ಟು ನೀರನ್ನು ಕುಡಿಯೋಕ್ಕೆ ಕೊಡಬೇಕಾಗುತ್ತೆ. ಮೈಸೂರಿಗೂ ಕೂಡ ಕುಡಿಯೋಕ್ಕೆ ಕೊಡಬೇಕಾಗಿದೆ. ಇದರ ಜೊತೆಗೆ ಈಗ 6ನೇ ಹಂತದ ಯೋಜನೆಯನ್ನು ಕೂಡ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಜಲಾಶಯದ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಾಗಿದೆ. ಆದರೆ ಅಧಿಕಾರಿಗಳು ಮಾಡ್ತಾ ಇರುವಂಥ ಎಡವಟ್ಟ ಅಥವಾ ಅಧಿಕಾರಿಗಳು ಏನಾದರೂ ಶಾಮೀಲಾಗಿದ್ದಾರಾ ಇದೆಲ್ಲವನ್ನು ಕೂಡ ಗಮನ ಹರಿಸಬೇಕಾಗುತ್ತೆ. ಈ ಒಂದು ವಿಚಾರವಾಗಿ ಮಂಡ್ಯದ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಇಲ್ಲಿ ಸರ್ವೆಯನ್ನು ಮಾಡಬೇಕು. ಈ ಸರ್ವೆಯನ್ನು ಮಾಡಿ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳನ್ನ ಯಾರು ಮಾಡ್ತಾ ಇದ್ದಾರೆ ಅದನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಸೂಚನೆ ಕೊಟ್ಟರು ಕೂಡ ಈ ರೀತಿಯಾದಂಥ ಪದೇ ಪದೇ ಇಂಥ ಅಕ್ರಮಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಬಹಳಷ್ಟು ಅನುಮಾನಕ್ಕೆ ಕಾಡುವಂಥ ಕೆಲಸ ಆಗ್ತಾ ಇದೆ. ಈ ಒಂದು ವಿಚಾರವಾಗಿ ಏನಾದರೂ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರಾ ಅಥವಾ ರಾಜಕಾರಣಿಗಳು ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ, ಜೊತೆಗೆ ಅಧಿಕಾರಿಗಳೇ ಏನಾದರೂ ಶಾಮೀಲಾಗಿದ್ದಾರಾ, ಇದೆಲ್ಲ ಪ್ರಶ್ನೆಗಳು ಇದೆ. ಈ ಒಂದು ವಿಚಾರವಾಗಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಉಪಲೋಕಾಯುಕ್ತರು ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಕ್ರಮವನ್ನು ಕೈಗೊಂಡರು. ಈ ಒಂದು ಹಿನ್ನೀರಿನ ಪ್ರದೇಶದಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇರುವಂಥ ರೆಸಾರ್ಟ್ಗಳಾಗಿರ್ಬೋದು, ಹೋಮ್ ಸ್ಟೇಗಳಾಗಿರ್ಬೋದು ಎಲ್ಲವನ್ನೂ ತಡೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಕಡೆ ಅದನ್ನು ಕೆಡುವಂಥ ಕೆಲಸವನ್ನು ಮಾಡಿದ್ರು. ಇದೆಲ್ಲವೂ ಕೂಡ ಗಮನದಲ್ಲಿದ್ದರೂ ಕೂಡ ಅಧಿಕಾರಿಗಳು ಯಾಕಾಗಿ ಎಚ್ಚೆತ್ಕೊಳ್ತಾ ಇಲ್ಲ, ಈ ನಿಜಕ್ಕೂ ಕೂಡ ಅಧಿಕಾರಿಗಳ ಜೇಬನ್ನು ತುಂಬಿಸುವಂಥ ಕೆಲಸವನ್ನು ಯಾರಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು KRS ಜಲಾಶಯದ ಪಕ್ಕದ ಅಂದರೆ ಅಣೆಕಟ್ಟೆ ಪಕ್ಕದಲ್ಲಿ ಸುಮಾರು 300 ಮೀಟರ್ ದೂರದಲ್ಲೇ ಒಂದು ಜೇಕಬ್ ಅನ್ನುವಂಥ ವ್ಯಕ್ತಿ ಈ ರೀತಿಯಾದಂಥ ಅಕ್ರಮವಾಗಿ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ಈ ಒಂದು ವಿಚಾರವಾಗಿ ಮಾಧ್ಯಮಗಳಿಗೆ ಹೋಗಿ ಅಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ದೂರುದಾರರು ಮಾಧ್ಯಮದವರನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ತೋರಿಸಿದ್ರು. ಸುಮಾರು 100 ವರ್ಷಗಳಿಂದ ಇಲ್ಲದ ದಾಖಲಾತಿಗಳು ಈಗ ಹೇಗೆ ಸೃಷ್ಟಿಯಾಯಿತು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗ ಅಧಿಕಾರಿಗಳು ಯಾವೆಲ್ಲ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಧರಿ, TV9 ಮಂಡ್ಯ.